ನೀವೇನಲ್ಲೇ ಹಿಂಗೆ ಗುಂಡಾಗಿರಿ ಮಾಡ್ತೀನಿ, ನಮ್ಮ ಸರ್ಕಾರ ಐತಿ, ನಾವು ಪಾಕಿಸ್ತಾನ ಮಾಡ್ತೀನಿ ಅಂದ್ರೆ ಬಿಜಾಪುರ ಹಿಂದೂಗಳಿಗೆ ಹೇಳ್ತೀನಿ, ನೀವೆಲ್ಲರೂ 100% ಮತದಾರ ಆಗ್ರಿ. ಈ ಬಿಜಾಪುರ ಯಾವಾಗಲೂ ಹಿಂದೂಗಳ ಕೈಯಾಗಿರ್ಬೇಕು. ಇವರೆಲ್ಲರಿಗೂ ಭಯ ಬಂದದ. ಸುಮಾರು 10-15 ಸಾವಿರ ಬೋಗಸ್ ಸತ್ತವ್ರು ಓಟ್ ಹಾಕೋತ ಬಂದಾರ. ಅದಕ್ಕೆ ಇದೆಲ್ಲ ಕಿತ್ಕೊಂಡು ಹೋಗ್ತದೆ ಅಂತೇಳಿ ವಿಜಯಪುರ ನಗರದಲ್ಲಿ ಈ ರೀತಿ ಒಂದು ನಾಟಕ ನಡೆದ. ನೋಡ್ರಿ, ಈಗ ಇದರಾಗ ಬಾಂಗ್ಲಾದೇಶಿಯರು ಎಷ್ಟು ಅದಾರ, ಮತ್ತೆಲ್ಲೆಲ್ಲಿ ಇಲ್ಲಿ ನೋಡ್ರಿ, ಇವತ್ತು ಪಾಕಿಸ್ತಾನದವ್ರು ಮೂಲದವ್ರು ಸಿಗ್ಲಾಕತ್ತಾರೆ, ಇಲ್ಲಿ ಕರ್ನಾಟಕದಲ್ಲಿ ಬಾಂಗ್ಲಾದವ್ರು ಸಿಗ್ಲಾಕತ್ತಾರೆ, ಇಲ್ಲೂ ಅದಾರ. ಇಲ್ಲೂ ಸುಮಾರು 2-2.5 ಸಾವಿರ ಬೋಗಸ್ ಹೋಟ್ಲಿಂದ ಒಂದು ಇದು ಮಾಡಿ ಇವತ್ತು ಲೋಕಾಯುಕ್ತ ಮುಂದೆ ಬಂದದ. ಅದಕ್ಕೆ ಇವ್ರು ಏನಾಗ್ಯದ, ಇವರು ಬಿಜಾಪುರನ ಹಾಳು ಮಾಡಬೇಕು ಅನ್ನೋದು. ಇವ್ರೇನು ಒಳ್ಳೆ ಮಂದಿ ನೋಡ್ರಿ, ಅವ್ರು ಮಾತಾಡೋದು, ಅವ್ರ ನಡವಳಿಕೆ ನೋಡಿಬಿಟ್ರೆ ಇಂಥವ್ರು MLA ಆದ್ರೆ ಗತಿ ಏನಾಗ್ತದೆ ರೀ. ಬಿಜಾಪುರ ಶಾಂತ ಊರು ಐತಿ, ಬರೋಬ್ಬರಿ ಇಟ್ಟಿವಿ ನಾವು. ಇವ್ರನ್ನ ಎಲ್ಲಿ ಇಡ್ಬೇಕಲ್ಲಿ ಇಟ್ಟಿವಿ. ಇನ್ನು ಮುಂದೂ 2028ಕ್ಕೆ ನಾವೇ ಆರಿಸಿ ಬರೋರು. BJP ಅವ್ರಿಗೆ ಹೇಳ್ತೀನಿ, ನೀವೇನು ಕಿಸೋದ್ರು ನಿಮ್ಗೆ ಯಾರಿಗೂ ಟಿಕೆಟ್ ಸಿಗೋದಿಲ್ಲ. ನೀವು ಯಾರು ಬೇಕಾದ್ರೆ ಹಾರಾಡ್ರಿ, ಅಲ್ಲೇ ನಿಮ್ಮ ಓಣ್ಯಾಗೆ ಹಾರಾಡ್ರಿ. ಈಗ ಹೊಸ ಅಂಗಿ ಹೊಲಿಸಿದ್ರು BJP ಟಿಕೆಟ್ ಸಿಗ್ತದೆ ಅಂತೇಳಿ. ಮೊನ್ನೆ ನಾ BJPಗೆ ಓಟ್ ಹಾಕಿದ್ಮ್ಯಾಗ ಮತ್ತೆ ಅಂಗಿ ಹೋಗೋದು ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಹಾಕೊಂಡು ಅಡ್ಡಾಡಕತ್ತಾರ. ಯಾಕಂದ್ರೆ ಸಿಕ್ಕೇ ಬಿಡ್ತು ಅಂತೇಳಿ. ನಾನೇನೋ ಕಾಂಗ್ರೆಸ್ಸಿಗೆ ಓಟ್ ಹಾಕ್ತೀನಿ, ಹೊರಗೆ ಹೋಗ್ತಾನ, ಯತ್ನಾಳು ಮುಗೀತು ಅಂತ ತಿಳ್ಕೊಂಡಿದ್ರು. ಮತ್ತು ಅಂಗಿ ಕಳೆದು ಯಾಕಡ್ರೆ ಮಾರಿ ಮಾಡ್ಕೊಂಡು ಗಡ್ಡ ಬಿಟ್ಕೊಂಡು ಅಡ್ಡಾಡಕತ್ತಾವ. ನೀವೇನಲ್ಲೇ ಹಿಂಗೆ ಗುಂಡಾಗಿರಿ ಮಾಡ್ತೀನಿ, ನಮ್ಮ ಸರ್ಕಾರ ಐತಿ, ನಾವು ಪಾಕಿಸ್ತಾನ ಮಾಡ್ತೀನಿ ಅಂದ್ರೆ ಬಿಜಾಪುರ ಹಿಂದೂಗಳಿಗೆ ಹೇಳ್ತೀನಿ, ನೀವೆಲ್ಲರೂ 100% ಮತದಾರ ಆಗ್ರಿ. ಈ ಬಿಜಾಪುರ ಯಾವಾಗಲೂ ಹಿಂದೂಗಳ ಕೈಯಾಗಿರ್ಬೇಕು. ಇವರೆಲ್ಲರಿಗೂ ಭಯ ಬಂದದ. ಸುಮಾರು 10-15 ಸಾವಿರ ಬೋಗಸ್ ಸತ್ತವ್ರು ಓಟ್ ಹಾಕೋತ ಬಂದಾರ. ಅದಕ್ಕೆ ಇದೆಲ್ಲ ಕಿತ್ಕೊಂಡು ಹೋಗ್ತದೆ ಅಂತೇಳಿ ವಿಜಯಪುರ ನಗರದಲ್ಲಿ ಈ ರೀತಿ ಒಂದು ನಾಟಕ ನಡೆದ. ನೋಡ್ರಿ, ಈಗ ಇದರಾಗ ಬಾಂಗ್ಲಾದೇಶಿಯರು ಎಷ್ಟು ಅದಾರ, ಮತ್ತೆಲ್ಲೆಲ್ಲಿ ಇಲ್ಲಿ ನೋಡ್ರಿ, ಇವತ್ತು ಪಾಕಿಸ್ತಾನದವ್ರು ಮೂಲದವ್ರು ಸಿಗ್ಲಾಕತ್ತಾರೆ, ಇಲ್ಲಿ ಕರ್ನಾಟಕದಲ್ಲಿ ಬಾಂಗ್ಲಾದವ್ರು ಸಿಗ್ಲಾಕತ್ತಾರೆ, ಇಲ್ಲೂ ಅದಾರ. ಇಲ್ಲೂ ಸುಮಾರು 2-2.5 ಸಾವಿರ ಬೋಗಸ್ ಹೋಟ್ಲಿಂದ ಒಂದು ಇದು ಮಾಡಿ ಇವತ್ತು ಲೋಕಾಯುಕ್ತ ಮುಂದೆ ಬಂದದ. ಅದಕ್ಕೆ ಇವ್ರು ಏನಾಗ್ಯದ, ಇವರು ಬಿಜಾಪುರನ ಹಾಳು ಮಾಡಬೇಕು ಅನ್ನೋದು. ಇವ್ರೇನು ಒಳ್ಳೆ ಮಂದಿ ನೋಡ್ರಿ, ಅವ್ರು ಮಾತಾಡೋದು, ಅವ್ರ ನಡವಳಿಕೆ ನೋಡಿಬಿಟ್ರೆ ಇಂಥವ್ರು MLA ಆದ್ರೆ ಗತಿ ಏನಾಗ್ತದೆ ರೀ. ಬಿಜಾಪುರ ಶಾಂತ ಊರು ಐತಿ, ಬರೋಬ್ಬರಿ ಇಟ್ಟಿವಿ ನಾವು. ಇವ್ರನ್ನ ಎಲ್ಲಿ ಇಡ್ಬೇಕಲ್ಲಿ ಇಟ್ಟಿವಿ. ಇನ್ನು ಮುಂದೂ 2028ಕ್ಕೆ ನಾವೇ ಆರಿಸಿ ಬರೋರು. BJP ಅವ್ರಿಗೆ ಹೇಳ್ತೀನಿ, ನೀವೇನು ಕಿಸೋದ್ರು ನಿಮ್ಗೆ ಯಾರಿಗೂ ಟಿಕೆಟ್ ಸಿಗೋದಿಲ್ಲ. ನೀವು ಯಾರು ಬೇಕಾದ್ರೆ ಹಾರಾಡ್ರಿ, ಅಲ್ಲೇ ನಿಮ್ಮ ಓಣ್ಯಾಗೆ ಹಾರಾಡ್ರಿ. ಈಗ ಹೊಸ ಅಂಗಿ ಹೊಲಿಸಿದ್ರು BJP ಟಿಕೆಟ್ ಸಿಗ್ತದೆ ಅಂತೇಳಿ. ಮೊನ್ನೆ ನಾ BJPಗೆ ಓಟ್ ಹಾಕಿದ್ಮ್ಯಾಗ ಮತ್ತೆ ಅಂಗಿ ಹೋಗೋದು ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಹಾಕೊಂಡು ಅಡ್ಡಾಡಕತ್ತಾರ. ಯಾಕಂದ್ರೆ ಸಿಕ್ಕೇ ಬಿಡ್ತು ಅಂತೇಳಿ. ನಾನೇನೋ ಕಾಂಗ್ರೆಸ್ಸಿಗೆ ಓಟ್ ಹಾಕ್ತೀನಿ, ಹೊರಗೆ ಹೋಗ್ತಾನ, ಯತ್ನಾಳು ಮುಗೀತು ಅಂತ ತಿಳ್ಕೊಂಡಿದ್ರು. ಮತ್ತು ಅಂಗಿ ಕಳೆದು ಯಾಕಡ್ರೆ ಮಾರಿ ಮಾಡ್ಕೊಂಡು ಗಡ್ಡ ಬಿಟ್ಕೊಂಡು ಅಡ್ಡಾಡಕತ್ತಾವ.